ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ. ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಚೆನ್ನಾಗಿದ್ದೀರಲ್ವ? ಈ ದಿನ ಪಾಮ್ ಸಂಡೇ ಇಲ್ಲವೇ ಗರಿಗಳ ಹಬ್ಬ ಎಂದು ಹೇಳುವಾಗ ತುಂಬ ಸಂತೋಷಕರವಾಗಿ ಇರಬಹುದು. ಯಾಕೆಂದರೆ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಒಬ್ಬ ರಾಜನಂತೆ, ಅರಸನಂತೆ ಪ್ರವೇಶಿಸಿದರು. ಅನೇಕರು ಆತನ ಹಿಂದೆ ನಡೆಯುತ್ತಾ ಹೋಸಾನ್ನ, ಹಾಲೆಲೂಯ, ದೇವರಿಗೆ ಸ್ತೋತ್ರ, ದಾವೀದ ಕುಮಾರನಿಗೆ ಸ್ತೋತ್ರ ಎಂದು ಹೇಳಿ ಹೊಗಳಿದರು. ನನ್ನ ಪ್ರಿಯರೇ, ಇಂತಹ ಸಂದರ್ಭದಲ್ಲಿ ನಾವು ಕಲಿಯಬೇಕಾಗಿರುವುದು, ತಿಳಿಯಬೇಕಾಗಿರುವಂಥದ್ದು ಅನೇಕ ಕಾರ್ಯಗಳು ಇದೆ. ಮನುಷ್ಯರು ನಮ್ಮನ್ನು ಹೊಗಳಿದಾಗ ನಾವು ಉಬ್ಬಿಕೊಂಡು ತೆಗಳಿದಾಗ ಕುಗ್ಗಿ ಹೋಗುವುದು ಅಲ್ಲ. ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಪ್ರಯಾಣಿಸುವಾಗ ತನಗೆ ಮುಂದೆ ಬರುವಂಥ ವಿಪತ್ತು, ನೋವು, ಈ ಕೈಗಳೆತ್ತಿ ಕೂಗುವಂಥವರು, ಹೋಸಾನ ಎನ್ನುವವರು ಒಂದು ದಿವಸ ಶಿಲುಬೆಗೆ ಹಾಕಿರಿ ಎಂದು ಕೂಗುತ್ತಾರೆಂದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದರೂ ಕೂಡ ಬರಬಹುದಾದಂಥದ್ದನ್ನು ನೆನೆಸಿ ದುಃಖಿಸದೆ, ಬಾಧೆ ಪಡದೆ ಇರುವ ಸಮಯವನ್ನು ಸ್ವಾಮಿಯು ಆಹ್ಲಾದದಿಂದ, ಸಂತೋಷದಿಂದ ಅನುಭವಿಸಿದರು. ನಿಮಗೂ ನನಗೆ ಹೆಜ್ಜೆ ಹೆಜ್ಜೆಗೂ ದೇವರ ವಾಕ್ಯದಿಂದ ಉತ್ತೇಜನವು ಸಿಗುತ್ತದೆ. ಈ ದಿನ ಮುಖ್ಯವಾಗಿ ನಾನು ಮಾತನಾಡಬೇಕಿದ್ದಂಥದ್ದು ವಿಚಾರವನ್ನು ನಿಮಗೆ ತಿಳಿಸುತ್ತೇನೆ. ಈ ಒಂದು ಯೆರೂಸಲೇಮಿನ ಯಾತ್ರೆಯಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಯೇಸು ಸ್ವಾಮಿಯನ್ನು, ನಂತರ ಕತ್ತೆ ಮರಿಯನ್ನು. ಹೌದು, ಬೈಬಲಲ್ಲಿ ಸುಮಾರು 140 ಸಾರಿ ಈ ಕತ್ತೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ಕತ್ತೆಯ ಪ್ರಾಮುಖ್ಯತೆಯನ್ನು ನಾವು ನೋಡುವಾಗ ಅನೇಕ ಕಾರ್ಯಗಳು ನನ್ನ ಬಳಿಯಲ್ಲಿವೆ. ಆದರೆ ಈಗ ಅವುಗಳನ್ನು ಹೇಳಲಿಕ್ಕೆ ನನಗೆ ಸಮಯವಿಲ್ಲ. ಸಾಧ್ಯವಾದರೆ ಇವತ್ತು ಭಾನುವಾರ ಬೇರೆ, ಸಂಜೆ ನಾನು ನಿಮಗೋಸ್ಕರವಾಗಿ ಆ ವಿಡಿಯೋನ, ಕತ್ತೆಯ ಪ್ರಾಮುಖ್ಯತೆಯನ್ನು ನೋಡುತ್ತೇನೆ. ಈ ದಿನ ಈ ಕಥೆಯಿಂದ ನಾವು ಕಲಿಯಬೇಕಾದಂಥ 5 ಕಾರ್ಯಗಳು ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ಅನೇಕ ಸಾರಿ ಓದದೇ ಇರುವಂಥ ಹುಡುಗರಿಗೆ, ಮಕ್ಕಳಿಗೆ ಕತ್ತೆ ಕಾಯೋಗು ಅಂತಾರೆ. ಕತ್ತೆ ನಿನಗೇನು ಗೊತ್ತಾಗಲ್ವಾ ಅಂತಾರೆ. ಕತ್ತೆ ಥರ ಇದೆಯಾ ಅಂತಾರೆ. ಕತ್ತೆ ಥರ ಒರುತ್ತೀಯ ನೋಡು ಅಂತ ಹೇಳ್ತಾರೆ. ಅನೇಕ ಕಾರ್ಯಗಳನ್ನು ಹೇಳಿದ್ರೂ ಕೂಡ ಆ ಕತ್ತೆ ಆಗುವಂಥ ಸಂದರ್ಭದಲ್ಲಿ ಆ ಕತ್ತೆ ಅಪವಿತ್ರವಾದದ್ದು ಅಂತ ಹೇಳಿದರೂ ಕೂಡ ಬೈಬಲಲ್ಲಿ ಪ್ರತ್ಯೇಕವಾಗಿ ದೇವರ ದೃಷ್ಟಿಯಲ್ಲಿ ಈ ಕತ್ತೆಗೆ, ಇಲ್ಲವೇ ಈ ಕತ್ತೆಯಿಂದ ನಾವು ಕಲಿಯುವಂಥ ಕೆಲವು ಕಾರ್ಯಗಳು ಖಂಡಿತ ಅಮೋಘವಾಗಿರುವಂಥ ಕಾರ್ಯಗಳು. ಅವುಗಳನ್ನು ನಾನು ಇವತ್ತು ನಿಮಗೆ ತಿಳಿಯಪಡಿಸುತ್ತೇನೆ. ಒಂದೊಂದು ಕಾರ್ಯವು ನಿಮಗೆ ಮನಮುಟ್ಟುವಂತಿರುತ್ತದೆಂದು ನಾನು ನಂಬುವಂಥವನು ಆಗಿದ್ದೇನೆ. ಹಾಗಾದರೆ ಬನ್ನಿ, ಮೊದಲನೆಯ ಕಾರ್ಯವನ್ನು ವಾಕ್ಯದ ಮೂಲಕವಾಗಿ ಓದಿಕೊಂಡು ನಾವು ಪ್ರಾರಂಭಿಸೋಣ. ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ, ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಆಮೆನ್, ಹಾಲೆಲೂಯ. ನೋಡಿ, ಈ ವಾಕ್ಯವನ್ನು ನೋಡುವಾಗ ಜಕರ್ಯನ ಗ್ರಂಥದಲ್ಲಿಯೇ ಯೇಸು ಕ್ರಿಸ್ತನು ಹತ್ತಬೇಕಾದಂಥ ಕತ್ತೆ ಮರಿಯ ಕುರಿತಾಗಿ ಅದು ಹೇಳ್ತಾ ಇದೆ. ಕತ್ತೆ, ಪ್ರಾಯದ ಕತ್ತೆ ಮರಿ ಅಂತಲೂ ಕೂಡ ಹೇಳಲ್ಪಡುತ್ತಾ ಇದೆ. ಆ ಒಂದು ಕಾರ್ಯವನ್ನು ಯೇಸು ಸ್ವಾಮಿ ಆರಿಸಿಕೊಂಡು ಕತ್ತೆ ಮರಿಯನ್ನು ಏರಿ ಅರಸನಂತೆ ನಡೆಯುತ್ತಾನೆ. ಯೇಸು ಸ್ವಾಮಿ ಕುದುರೆಯನ್ನು, ಬೇರೆಯ ಪ್ರಾಣಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಆತನು ಪ್ರವಾದನೆಯನ್ನು ನೆರವೇರಿಸುವ ಸಲುವಾಗಿ ಈ ಒಂದು ಕತ್ತೆ ಮರಿಯನ್ನು ಆತನು ಆಯ್ದುಕೊಳ್ಳುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಲೋಕದಲ್ಲಿ ಎಷ್ಟೋ ಕಾರ್ಯಗಳು, ಎಷ್ಟೋ ಜನರು ಇದ್ದರೂ ಕೂಡ
ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಕಾರಣ ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕಾಗಿ, ದೇವರ ಉದ್ದೇಶಗಳು ನಮ್ಮಲ್ಲಿ ನೆರವೇರಬೇಕಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಮಾತು ನೆರವೇರುವಂಥ ಒಂದು ಸನ್ನಿವೇಶವನ್ನು ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಂದು ವಿಷಯವನ್ನು ಗಮನಿಸಿರಿ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿರುವಂಥ ಮೊದಲ ಕಾರ್ಯ ಏನೆಂದರೆ, ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ, ಅಲ್ಲಿ ಹೋಗುತ್ತಿರುವಾಗಲೇ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದರರ್ಥ ಯೇಸು ಸ್ವಾಮಿ ತನ್ನ ಇಬ್ಬರು ಶಿಷ್ಯರಿಗೆ ಒಂದು ದಾರಿಯನ್ನು ತೋರಿಸುತ್ತಿದ್ದಾರೆ. ದ ಡೈರೆಕ್ಷನ್ ಅಂತ ಹೇಳುತ್ತೇವೆ. ಡೈರೆಕ್ಟಿಂಗ್ ಅಂದರೆ ಹಳೆಯ ಕಾಲದಲ್ಲಿ ಈಗಿನ ಕಾಲದ GPS ಥರ ಇರೋದಿಲ್ಲ. GPS ಅಂದರೆ ನಾವು ಹೋಗಬೇಕಾದ ಒಂದು ಸ್ಥಳವನ್ನು ಕೆಲವರು ಹೇಳ್ತಾರೆ ಲೊಕೇಶನ್ ಕಳಿಸಿ ಅಂತಾರೆ ಅಲ್ವಾ. ನೀವು ಲೊಕೇಶನ್ ಕಳಿಸಿ ನಾವು ಬಂದುಬಿಡ್ತೇವೆ ಅಂತ ಹೇಳ್ತೇವೆ. ಮದುವೆ ಕಾರ್ಡ್ ಮೇಲೂ ಕೂಡ ಏನು ಮಾಡ್ತಾರೆ, ಸ್ಕ್ಯಾನರ್ನ ಲೊಕೇಶನ್ ಹಾಕಿರ್ತಾರೆ. ಈಗಿನ ಕಾಲದಲ್ಲಿ ಲೊಕೇಶನ್ ಬಹಳ ಸಾಧಾರಣವಾಗೋಯಿತು. ಈ ಲೊಕೇಶನ್ನ ಮೂಲಕವಾಗಿ GPS ಟ್ರ್ಯಾಕ್ ಮೂಲಕವಾಗಿ ಇಂಥ ಸ್ಥಳಕ್ಕೆ ಹೋಗಿರಿ, ಇಂಥ ಊರಿಗೆ ಹೋಗಿರಿ ಅಂತ ಹೇಳುತ್ತಾರೆ. ಆದರೆ ಆ ಕಾಲದಲ್ಲಿ ಯೇಸು ಸ್ವಾಮಿ ಯಾವುದನ್ನು ನೋಡದೆ ಮುಂಚೆಯೇ ಒಂದು GPS ಡೈರೆಕ್ಷನ್ ರೀತಿಯಲ್ಲಿ ತನ್ನ ಶಿಷ್ಯರನ್ನು ನೀವು ಹೋಗಿರಿ ಅಂತ ಹೇಳಿ ಕಳಿಸುತ್ತಾನೆ. ಪ್ರಿಯ ದೇವಜನವೇ, ಇವತ್ತು ನಮ್ಮನ್ನು ದಾರಿ ನಡೆಸುವವರು, ನಮಗೆ ಡೈರೆಕ್ಷನ್ ಮಾಡುವವರು, ಇಂಥ ರೀತಿ ನೀತಿಗಳಲ್ಲಿ ನಡೆಯಬೇಕು, ಇದನ್ನು ಮಾಡಬೇಕು, ಮಾಡಬಾರ್ದು, ಅಲ್ಲಿ ಹೋಗಬೇಕು, ಹೋಗಬಾರ್ದು ಅಂತ ಹೇಳುವಂತೆ ನಮ್ಮ GPS JESUS ಅಂದರೆ ಜೀಸಸ್, ಏಸು ಎಂಬ GPS. ಆತನು ಹೇಳುವ ಮಾತನ್ನು ಅನುಸರಿಸಿದರೆ ಶಿಷ್ಯರು ಯೇಸು ಸ್ವಾಮಿಯ ಮಾತು ಇಂಥ ಊರು, ಇಂಥ ಜಾಗ, ಇಂಥ ಸ್ಥಳದಲ್ಲಿ ಅಂತ ಹೇಳಿದಂತೆ ಅವರು ಹೋದರು. ಇವತ್ತು ನೀವು ನಾನು ಏನನ್ನಾದರೂ ಪಡ್ಕೊಳ್ಳಬೇಕಾದರೆ, ಸಾಧಿಸಬೇಕಾದರೆ ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿ. ಯಾವುದೋ ವೈದ್ಯರು ಹೇಳಿದರು, ಇಂಜಿನಿಯರ್ ಹೇಳಿದರು, ಆ ಚುನಾವಣೆ ಅಧಿಕಾರಿ ಹೇಳಿದರು, ಸಿನಿಮಾದಲ್ಲಿ ಹೀರೋ ಹೇಳಿದರು, ಸಭೆಯಲ್ಲಿ ಫಾಸ್ಟರ್ ಹೇಳಿದರು, ಫಾದರ್ ಹೇಳಿದರು, ಅಲ್ಲ, ದೇವರು ನಿಮಗೆ ಏನು ಹೇಳಿದರು. ನೀವು ದೇವರ ವಾಕ್ಯದಿಂದ ಒಂದು ಡೈರೆಕ್ಷನ್ ಅನ್ನು ನೀವು ಪಡೆದುಕೊಳ್ಳುವವರು ಆಗಿರಬೇಕು. ಆಮೇನ್. ಡೈರೆಕ್ಷನ್, ಅನೇಕ ಸಭೆಗಳು, ಸೇವಕರುಗಳು, ಜನರು ಅನೇಕವನ್ನು ಬೋಧಿಸುತ್ತಾರೆ. ಆದರೆ ನೀವು ನಾನು ಅನುಸರಿಸಬೇಕಾಗಿರುವ GPS ಜೀಸಸ್ ಇಲ್ಲವೇ ಬೈಬಲ್. ಈ ಬೈಬಲ್ ನಮ್ಮನ್ನು ನಡೆಸುವಂಥದ್ದು ಆಗಿದೆ. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತುಂಟು ನನ್ನ ಪ್ರಿಯ ದೇವಜನರೇ. ನೋಡಿ, ಯೇಸು ಸ್ವಾಮಿ ನಡೆಯುತ್ತಿರುವಾಗ ಆ ಒಂದು ಆಲದ ಮರದ ಮೇಲೆ ಕುಳಿತಿದ್ದ ಜಕ್ಕಾಯನ ಕುರಿತಾಗಿ ಯೇಸು ಸ್ವಾಮಿಗೆ ಗೊತ್ತಾಯಿತು, ಹೌದಲ್ವಾ? ಆ ಜಕ್ಕಾಯನು ನನ್ನನ್ನು ಯಾರೂ ನೋಡಬಾರದೆಂದು ಕೂತುಕೊಂಡಿದ್ದರು. ಯೇಸು ಸ್ವಾಮಿಗೆ ಗೊತ್ತಿತ್ತು ಅವನು ಎಲ್ಲಿ ಕೂತಿದ್ದಾನೆ, ಅವನ ಹೆಸರೇನೋ, ಅವನ ಪರಿಸ್ಥಿತಿ ಏನೋ ಚೆನ್ನಾಗಿ ಗೊತ್ತಿತ್ತು. ಹಲ್ಲೆಲೂಯಾ. ಹೌದು, ಅದೇ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಮತ್ತಾಯನೆಂಬ ಏನು ಸುಂಕದವನು ಎಲ್ಲಿ ಕೂತಿದ್ದ ಏನು ಅನ್ನೋದು ಗೊತ್ತಿತ್ತು. ಹಲ್ಲೆಲೂಯಾ. ಆಂದ್ರೇಯನ ಕುರಿತಾಗಿ ನೀನು ಅತ್ತಿ ಮರದ ಕೆಳಗಡೆ ಕೂತಿದ್ಯಲ್ವಾ ಅಂತ ಹೇಳ್ತಾನೆ. ಈ ರೀತಿ ಅದು ಮಾತ್ರವಲ್ಲದೆ ಸಮಾರ್ಯ ಸ್ತ್ರೀ ಆ ಬಾವಿ ಹತ್ರ ಬರ್ತಾಳೆಂದು ಗೊತ್ತಿದ್ದಂಥ ಸ್ವಾಮಿ ಅಲ್ಲಿಗೆ ನಡೆದನು. ಅಂದರೆ ಯೇಸು ಸ್ವಾಮಿ ನಮ್ಮ GPS ಮೊದಲೇ ಆತನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ನೋಡುವ ದೇವರನ್ನು ನನ್ನನ್ನು ನೋಡುವ ದೇವರನ್ನು ನಾನೂ ನೋಡಿದ್ದೇನೆ ಎಂದು ಹೇಗೆ ಹಾಗರಳು ಹೇಳುತ್ತಾಳೋ ಆ ರೀತಿಯಲ್ಲಿ
ನಾವಲ್ಲ, ನಮ್ಮನ್ನು ನೋಡುವ ಕರ್ತನು ಯಾವಾಗಲೂ ಸಿದ್ಧವಾಗಿರುತ್ತಾನೆ. ಅಂತಹ ಕರ್ತನು ನಿಮ್ಮ GPS. ಆತನನ್ನು ಅನುಸರಿಸಿ ನೀವು ನಡೆಯುತ್ತಿದ್ದೀರಾ. ನೋಡಿ ಎಷ್ಟು ಚಂದವಾಗಿ ಯೇಸು ಸ್ವಾಮಿ, ನೀವಿಂಥ ಊರಿಗೆ ಹೋಗಿ ಅದರೊಳಗೆ ಹೋಗುತ್ತಿರುವಾಗ ಅಲ್ಲಿ ಹಿಂಗೆ ಕಟ್ಟಿರುತ್ತೆ, ಆ ಕತ್ತೆ ಮರಿನ ಕಾಣ್ತೀರಾ, ಯಜಮಾನ ಬಂದು ಕೇಳ್ತಾನೆ. ಇದೆಲ್ಲ ಕಥೆಯನ್ನು ಯೇಸು ಸ್ವಾಮಿ ಮೊದಲೇ ಹೇಳಿಬಿಟ್ಟಿದ್ದ. ನಿಮ್ಮ ಕುರಿತಾಗಿ ದೇವರಿಗೆ ಗೊತ್ತಿಲ್ವಾ? ನಿಮ್ಮ ಕುರಿತಾಗಿ ದೇವರಿಗೆ ಗೊತ್ತಿರೋ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂದುಕೊಡುತ್ತಾ ಇದ್ದೀರಾ? ಲೂಕನು ಬರೆದ ಸುವಾರ್ತೆ 12:7 ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಯೇಸು ಸ್ವಾಮಿ ಪ್ರವಾದನೆಯನ್ನು ನೆರವೇರಿಸುವುದು ಮಾತ್ರವಲ್ಲದೆ ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ, ಕರ್ತನಿಗೆ ಸ್ತೋತ್ರ. ಎರಡನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನೆಂದರೆ, ಆತನು ವಿವರಣೆಯನ್ನು ಕೂಡ ಕೊಡುವಂಥ ದೇವರು. ಕೇವಲ GPS ಡೈರೆಕ್ಷನ್ ಮಾಡುವಂಥವನಲ್ಲ, ಡಿಸ್ಕ್ರಿಪ್ಷನನ್ನು ಕೊಡುವಂಥವನು. ಡೈರೆಕ್ಷನ್ ಮಾತ್ರ ಅಲ್ಲ, ಡಿಸ್ಕ್ರಿಪ್ಷನ್ ಅಂದರೆ ಈ ಥರ ಹೋಗ್ರಿ ಅನ್ನೋದಲ್ಲ, ಅದರ ಬಗ್ಗೆ ಪೂರ್ತಿ ವಿವರಣೆಯನ್ನು ಕೂಡ ಕೊಡುವಂಥ ದೇವರಾಗಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 11:2 ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಅದು ಎಂತಹ ಕತ್ತೆ ಮರಿ, ಅದರ ಪೂರ್ವಾಪರಗಳು ಯೇಸುವಿಗೆ ಗೊತ್ತು. ಅಂದರೆ ಅದರ ಹಿನ್ನೆಲೆ ಗೊತ್ತು, ಅದರ ಉಪಯೋಗ ಗೊತ್ತು. ಅದು ಇನ್ನೂ ಯಾರಿಂದಲೂ ಉಪಯೋಗಿಸಲ್ಪಡಲಿಲ್ಲ. ಜಕರಿಯ 9:9 ಹೇಳಿದ ಪ್ರಕಾರವಾಗಿ ಪ್ರಾಯದ ಕತ್ತೆ ಮರಿಯಾಗಿರುವಂಥ ಆ ಒಂದು ಸ್ಥಿತಿಯನ್ನು ಅದು ಮಾರ್ಪಡಿಸಿ ಇದು ಯವ್ವನಕ್ಕೆ ಬಂದಿರುವಂಥ ಒಂದು ಕತ್ತೆಯ ಮರಿಯಾಗಿದೆ. ಹಾಲೆಲೂಯ. ಅದು ಯಾರು ಉಪಯೋಗಿಸದ ಕತ್ತೆ ಮರಿ ಎಂದು ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಆ ಕತ್ತೆಯ ಕ್ವಾಲಿಫಿಕೇಷನ್ ಏನು, ಆ ಕತ್ತೆಯ ಜೀವಿತ ಏನು ಚೆನ್ನಾಗಿ ಗೊತ್ತಿದೆ. ನನ್ನ ಪ್ರಿಯರೇ, ಇನ್ನೂ ಉಪಯೋಗಿಸದ ಕತ್ತೆ ಮರಿ. ಹಾಗಾದರೆ ಆ ಕತ್ತೆ ಮರಿಗೆ ಇನ್ನೂ ಯಾರೂ ಹೋಗಿಲ್ಲ ಅಂದರೆ ಅದನ್ನು ಯಾರೂ ನಡೆಸಿಲ್ಲ, ಅದನ್ನು ಯಾರೂ ಉಪಯೋಗಿಸಿಲ್ಲ, ಯಜಮಾನಿಕೆ ಮಾಡಿಲ್ಲ. ದೇವಜನವೇ, ಇವತ್ತು ದೇವರು ನೋಡುವಾಗ ನಿಮ್ಮನ್ನು ನನ್ನನ್ನು ಅದೇ ರೀತಿಯಲ್ಲಿ ಒಂದು ಶುದ್ಧ ಹೃದಯವನ್ನು, ಕನ್ನಿಕತ್ವವನ್ನು, ಯಾರಿಂದಲೂ ನಾವು ಉಪಯೋಗಿಸಲ್ಪಡದಂತೆಯೂ ಆತನಿಂದಲೇ ಮಾತ್ರ ಉಪಯೋಗಿಸಲ್ಪಡುವಂತೆ ದೇವರು ನಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ. ಅದರರ್ಥ ದೇವರು ಹೇಳುವಂಥ ಮಾತು ಏನೆಂದರೆ, ಶುದ್ಧ ಹೃದಯವು ಮತ್ತು ಮಾತ್ರವಲ್ಲದೆ ತಗ್ಗಿಸಿಕೊಳ್ಳ ಮನೋಭಾವವು ಇರಬೇಕು. ಅದರೊಡತ ಹೇಗೆ ಆ ಕತ್ತೆಯ ಮೇಲೆ ಯಾರೂ ಹೊತ್ತಿಲ್ಲ ಎಂದು ವಿವರಣೆಯನ್ನು ಕೊಡುತ್ತಾರೋ, ನಿಮ್ಮ ನನ್ನ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 66:2 ವಾಕ್ಯದಲ್ಲಿ, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ದೇವಜನವೇ, ತಿಂದು ಮಿಕ್ಕಿದ್ದನ್ನು ದೇವರಿಗೆ ಕೊಡುವುದಲ್ಲ, ತಿನ್ನುವುದಕ್ಕಿಂತ ಮುಂಚೆನೇ ದೇವರಿಗೆ ಕೊಡುವಂಥದ್ದು. ಕೆಲವು ಸಾರಿ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಸಂಬಳ ಬಂದಿದೆ, ಹಣ ಬಂದಿದೆ, ಆದರೆ ಉಳಿಯುತ್ತೆ ಇಲ್ವೋ ನೋಡೋಣ, ನೋಡಿಕೊಂಡು ದೇವರ ಸೇವೆಗೆ, ದೇವರಿಗೆ ಇಲ್ಲ ದೇವರು ಹೇಳಿದ ಹಾಗೆ ಮಾಡೋಣ. ದೇವರಿಗೆ ಕೊನೆಯ ಸ್ಥಾನ ಅಲ್ಲ ಬೇಕಾಗಿರೋದು, ದೇವರಿಗೆ ಪ್ರಥಮ ಸ್ಥಾನ. ಅದರ ಅರ್ಥ ಏನು ಗೊತ್ತಾ? ಮೊದಲ ಸಮಯ, ಮೊದಲ ಅಧ್ಯಾಯ, ಮೊದಲ ನಿಮ್ಮ ಜೀವಿತದ ಆಶೀರ್ವಾದ, ಕೃತಜ್ಞತೆಯಿಂದ ಆತನಿಗೆ ನೀವು ಒಪ್ಪಿಸಿಕೊಡುವಂಥವರಾಗಿರಬೇಕು. ಆಗ ಆತನು ನಿಮ್ಮಲ್ಲಿ ಸಂತೋಷಿಸುತ್ತಾನೆ. ನಿಮ್ಮಲ್ಲಿ ಸಂತೋಷಿಸುವವನಾಗಿದ್ದಾನೆ. ಮೊದಲ ಸ್ಥಾನ ದೇವಜನವೇ. ಅದರಿಂದ ಹೇಳುವಂಥದ್ದು ಮೊದಲನೆಯದು ದೇವರಿಗೆ ಬೇಕು ಎಂದು ಹೇಳುತ್ತಾ ಇದೆ. ನಿಮ್ಮನ್ನು ನನ್ನನ್ನು ದೇವರು ಕೋರಿಕೊಳ್ಳುವುದೇನೆಂದರೆ, ಯಾರೋ ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದಲ್ಲ, ದೇವರಿಗೆ ನೀವು ಉಪಯೋಗ ಆಗಬೇಕು. ಯಾರಿಗೋ ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಡುವುದಲ್ಲ, ದೇವರಿಗೆ ಕೊಡಬೇಕು. ಯಾರಿಂದಲೋ ಉಪಯೋಗಿಸಲ್ಪಡುವುದಲ್ಲ, ಕರ್ತನಿಂದಲೇ ನೀವು ಉಪಯೋಗಿಸಲ್ಪಡಬೇಕು. ಅದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಇನ್ನು ಮೂರನೆಯ ಕಾರ್ಯಕ್ಕೆ ನಾವು ಹೋಗುವಾಗ ಮಾರ್ಕ 11:2 ವಾಕ್ಯದಲ್ಲಿಯೇ, ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೂ ಅದರ ಮೇಲೆ ಯಾರೂ ಹತ್ತಿಲ್ಲ,
ಅದನ್ನು ಬಿಚ್ಚಿ ಹಿಡುಕೊಂಡು ಬನ್ನಿರಿ ಎಂದು ಹೇಳಿದರು. ಯಾಕೆ ಯೇಸು ಸ್ವಾಮಿ ಇಷ್ಟೊಂದು ವಿವರವಾಗಿ ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ ಎಂದು ಹೇಳಿದನು? ಹಾಗಾದರೆ ಅದನ್ನು ಏನು ಮಾಡಿದ್ದಾರೆ? ಕಟ್ಟಿ ಹಾಕಿದ್ದಾರೆ. ಅದನ್ನು ಕಟ್ಟಿ ಹಾಕಿದ್ದಾರೆ. ನನ್ನ ಪ್ರಿಯ ದೇವಜನರೇ, ಕಟ್ಟಲ್ಪಟ್ಟವರನ್ನು ಬಿಡಿಸುವಂಥವನು ಆತನು. ನಿಮ್ಮನ್ನು ಯಾವುದೋ ಕೆಲಸದಲ್ಲಿ ಯಜಮಾನನು, ನಿನ್ನ ಪೂರ್ವಿಕರು, ನಿನ್ನ ಹಿರಿಯರು, ನಿನ್ನ ಸ್ನೇಹಿತರು, ನಿಮ್ಮ ಮನೆಯವರು ನಿಮ್ಮನ್ನು ಕಟ್ಟಿ ಹಾಕಿರಬಹುದು. ದೇವರಿಗಾಗಿ ಉಪಯೋಗಿಸಲ್ಪಡುವಂತೆ ನೀವು ನಾನು ಬಿಚ್ಚಲ್ಪಡಬೇಕು. ಇಲ್ಲಿರುವ ನೀವು ಯಾರಾದರೂ ಕಟ್ಟಲ್ಪಟ್ಟಿದ್ದೀರಾ? ನೀವಿರುವ ಜಾಗದಲ್ಲಿ ಬಯಸ್ಕೊಂಡು, ಉಗಿಸ್ಕೊಂಡು, ನೋವುಪಡಿಸ್ಕೊಂಡು ಇದ್ದೀರಾ? ದೇವರು ನಿಮಗೆ ಹೇಳುತ್ತಾ ಇದ್ದಾರೆ, ನಿಮ್ಮನ್ನು ಬಿಚ್ಚುವುದಕ್ಕೆ ಸಮಯವಾಯಿತು. ದಾಸತ್ವದ ನೊಗದಿಂದಲೂ, ಶಾಪಗಳಿಂದಲೂ, ಸಾಲಗಳಿಂದಲೂ, ರೋಗಗಳಿಂದಲೂ ನಿಮ್ಮನ್ನು ಬಿಚ್ಚುವುದಕ್ಕಾಗಿ ದೇವರಿದ್ದಾನೆ. ಆತನು ತನ್ನ ದೂತರನ್ನು ಕಳುಹಿಸಿ ನಿನ್ನನ್ನು ಬಿಡಿಸುತ್ತಾನೆ. ನಿನ್ನನ್ನು ಕಟ್ಟಲ್ಪಟ್ಟಂಥದ್ದು ಮಾತ್ರವಲ್ಲದೆ ಕೆಲವು ಅಟ್ಯಾಚ್ಮೆಂಟ್ಸ್, ಕೆಲವು ಅಡಿಕ್ಷನ್ಸ್, ಕೆಲವು ಅಟ್ರಾಕ್ಷನ್ಸ್ ಅಲ್ವಾ, ಅಟ್ರಾಕ್ಷನ್ಸ್, ಅಡಿಕ್ಷನ್ಸ್, ಅಟ್ಯಾಚ್ಮೆಂಟ್ಸ್ ನಿಮ್ಮನ್ನು ಹಿಡಿದಿಟ್ಟಿರ್ಬೋದು. ಕರ್ತನಲ್ಲಿ ನೀವು ಉಪಯೋಗಿಸಲ್ಪಡದಂತೆ ಸ್ವತಂತ್ರವಾಗಿ ಸಂತೋಷವಾಗಿ ಇರದ ಹಾಗೆ ನಿಮ್ಮನ್ನು ಯಾವುದೋ ಒಂದು ಬಂಧನ, ಯಾವುದೋ ಒಂದು ಆಕರ್ಷಣೆ, ಯಾವುದೋ ಒಂದು ರೂಢಿ ನಿಮ್ಮನ್ನು ಕಟ್ಟಿಟ್ಟಿರಬಹುದು. ನಿಮಗೆ ಲೋಕವು, ಜನಗಳು ಹೇಳ್ತಾರೆ, ನೀನು ಕುಡುಕ, ನೀನು ಕೆಟ್ಟವಳು, ನೀನು ಕೆಟ್ಟವನು, ನೀನು ಅದು ಮಾಡ್ತೀಯ, ಇದು ಮಾಡ್ತೀಯ. ನೀನು ಆ ಒಂದು ಫೋನೋಗ್ರಫಿಗೆ, ಅಂದರೆ ಕೆಟ್ಟ ಚಿತ್ರಗಳನ್ನು ನೋಡುವುದಕ್ಕೆ ನಿನ್ನ ಕಣ್ಣುಗಳು, ಯೌವನಸ್ಥರು ಅಡಿಕ್ಟ್ ಆಗಿರಬಹುದು. ಕುಡಿತಕ್ಕೂ, ಸೇದುವುದಕ್ಕೂ, ಅನಸು, ಪಾನ್ ಪರಾಗಗಳಿಗಂಥ ನಶೆ ಪದಾರ್ಥಗಳಿಗೆ ನೀವು ಅಡಿಕ್ಟ್ ಆಗಿರಬಹುದು. ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ಯಾವುದನ್ನೋ ಸೀರಿಯಲ್ಗಳನ್ನು ನೋಡಿ 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 ನೀವು ಅದರಂತೆ ಪ್ರಭಾವ ಬಿದ್ದು ಬೀರಿರಬಹುದು. ಸಿನಿಮಾಗಳು, ಸೀರಿಯಲ್ಗಳು ಅಲ್ವಾ, ವೆಬ್ ಸೀರೀಸ್ಗಳು, ಡ್ರಾಮಾಗಳು, ಕ್ರಿಕೆಟ್ಗಳು, ಫುಟ್ಬಾಲ್ಗಳು. ಒಂದ ಎರಡ 28ನೇ ತಾರೀಕು ನಾನು ನ್ಯೂಸಲ್ಲಿ ಓದಿದೆ, 28 IPL ಸ್ಟಾರ್ಟ್ ಆಗ್ತಾ ಇದೆ. ಯವನಸ್ಥರೆಲ್ಲ, ನಿಮ್ಮ ಮನೆಗಳಲ್ಲಿರುವ ಯವನಸ್ಥರು ಕ್ರಿಕೆಟ್ ನೋಡದೇ ಇರೋದಿಲ್ಲ. ಅದೇ ಒಂದು ದಿವಸ ವಾಕ್ಯ ನೋಡದೇ ಇದ್ದಾರಾ? ನಾನು ನೋಡಿಲ್ಲ ಇವತ್ತು ಅನ್ನುವಂಥ ಆತುರತೆ ಇದೆಯಾ ಅವರಿಗೆ? ನಿಮ್ಮ ಯವನಸ್ಥರನ್ನು ಉತ್ತೇಜಿಸಿರಿ. ಮೊದಲು ನೀವು ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ ಮಕ್ಕಳೇ ಅನ್ನುವಂಥದ್ದನ್ನು ಅವರಿಗೆ ರೂಢಿ ಮಾಡಿಸಿರಿ. ಆಗ ಆ ಒಂದು ಏನೋ ಕೆಟ್ಟ ರೂಢಿಗಳು ಬಿಟ್ಟು ಹೋಗುತ್ತವೆ. ನಾವೇ ಯವ್ವನ ಮಕ್ಕಳು ಬಿಡಿ, ಪಾಪ ಏನೋ ಎಂಜಾಯ್ ಮಾಡಲಿ ಅಂತ ನಾವು ಅಂದ್ಕೊಳ್ತೇವೆ. ಅಡಿಕ್ಟ್ ಆಗೋಗ್ತಾರೆ ಫುಟ್ಬಾಲ್ಗೂ, ಕ್ರಿಕೆಟ್ಗೂ, ಅನೇಕ ಕೃತ್ಯಗಳಿಗೆ ಅವರು ಅಡಿಕ್ಟ್ ಆಗೋಗ್ತಾರೆ. ಅಡಿಕ್ಷನ್, ಅಟ್ಯಾಚ್ಮೆಂಟ್ಸ್. ಕೆಲವು ಹುಡುಗಿಯರು, ಕೆಲವು ಹುಡುಗರ ವಿಷಯದಲ್ಲಿ ಅಟ್ಯಾಚ್ಮೆಂಟ್ ಆಗೋಗ್ತಾರೆ. ಕೆಲವು ಅನೈತಿಕ ಕಾರ್ಯಗಳಲ್ಲಿ ಅಟ್ಯಾಚ್ಮೆಂಟ್ ಆಗೋಗ್ತಾರೆ. ದೇವರು ಹೇಳ್ತಾರೆ, ಅವುಗಳನ್ನು ಅಲ್ಲಿಂದ ಬಿಡಿಸ್ಕೊಂಡು ಬರಬೇಕು. ನಿಮ್ಮನ್ನು ಬಿಡಿಸೋಕ್ಕೆ ಯಾರೂ ಇಲ್ಲ. ನೀವು ಹಾಳಾಗೋದನ್ನು ಕಾಯ್ತಾ ಇದ್ದಾರೆ, ನೀವು ಬಿದ್ದೋಗೋದನ್ನು ಕಾಯ್ತಾ ಇದ್ದಾರೆ, ಬಂಧನದಲ್ಲಿರೋದನ್ನು ಕಾಯ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಸಾವೋ ನೋವೋ, ಕಷ್ಟವೋ ಸುಖವೋ, ಒಳ್ಳೆಯದೋ ಕೆಟ್ಟದ್ದೋ, ನಿಮ್ಮ ಬಂಧನಗಳಿಂದ ಹೊರಗಡೆ ಬರುವುದಕ್ಕಾಗಿ ಕರ್ತನಲ್ಲಿ ಪ್ರಾರ್ಥಿಸಿರಿ. ಅಪ್ಪ, ಕಟ್ಟಲ್ಪಟ್ಟಂಥ ಕತ್ತೆಯಂತೆ ನಾನಿದ್ದೇನಪ್ಪ. ಒಂದು ಹಾಡಿ ಇರಬೇಕಲ್ಲ, ಕಟ್ಟಲ್ಪಟ್ಟ ಕತ್ತೆ ನಾನು ಅನ್ನೋ ಹಾಡೇನೇ ಇದೆ. ಆ ಕಟ್ಟಲ್ಪಟ್ಟ ಕತ್ತೆಯಂತಿದ್ದ ನಮ್ಮನ್ನು ಬಿಡಿಸು ಯೇಸುವೆ ಎಂದು ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಕರ್ತನು ಖಂಡಿತವಾಗಿ ಆ ಕಾರ್ಯವನ್ನು ಮಾಡುತ್ತಾನೆ. ಆತನು ಹೇಳುತ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:1 ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದೇವರು ನಮ್ಮನ್ನು ಬಿಡಿಸಬೇಕೆಂದು ಆತನು ಸಿದ್ಧವಾಗಿದ್ದಾನೆ. ನಾವೇ ಏನು ಮಾಡ್ತೇವೆ ಗೊತ್ತಾ? ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಹೋಗ್ತಾ ಇರ್ತೇವೆ. ದೇವರು ಬಿಡುಗಡೆ ಮಾಡಬೇಕೆಂದು ನಮ್ಮನ್ನು ತನ್ನ ಕರಗಳನ್ನು ಚಾಚಿ, ಮಗಳೇ ಮಗನೇ ನನ್ನ ಬಳಿಗೆ ಬಾ ಎಂದು ಕರೀತಾನೆ. ಬಾಗಿಲನ್ನು ತಟ್ಟಿ, ಮಗಳೇ ತೆಗೆ ಅಂತಾರೆ.
ಈಗೋ ನಿನಗಾಗಿ ಕಾಯ್ತಾ ಇದ್ದೀನಿ ಅಂತ ದೇವರು ಹೇಳ್ತಾರೆ. ಆದರೆ ನಾವು ಅದು ಯಾವುದನ್ನೂ ಗಮನಿಸದೆ ನಮ್ಮ ಇಷ್ಟಾನುಸಾರ ನಾವು ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ತಿಳ್ಕೊಳ್ಳಬೇಕಾದ ವಿಚಾರ ಏನೆಂದರೆ, ನಾವು ಕಟ್ಟಲ್ಪಟ್ಟಿದ್ದರೆ ಯಾವುದಾದ್ರೂ ದಾಸತ್ವದಲ್ಲಿದ್ದರೆ ದೇವರು ಬಿಡುಗಡೆ ಮಾಡಲಿಕ್ಕಾಗಿ ಆತನು ಎದುರು ನೋಡುತ್ತಾ ಇದ್ದಾನೆ. ಹಾಲೆಲೂಯ. ದೇವರು ತಾನೇ ನಿಮ್ಮನ್ನು ಬಿಡುಗಡೆ ಮಾಡಲಿ ಎಂದು ನಾನು ಕೋರಿಕೊಳ್ಳುವಂಥವನಾಗಿದ್ದಾನೆ. ಕೊಲಸ್ಸೆ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳನ್ನು ವಿಸರ್ಜಿಸಿ ಬಿಡ್ರಿ, ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದೆ. ಇವುಗಳನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಇವುಗಳು ಈ ಜಾರತ್ವ, ಪಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಇದಕ್ಕೆ ಸಮವಾಗಿರುವ ಲೋಭ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡ್ರಿ, ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಅನೇಕ ಸಾರಿ ನಿಮ್ಮವರು ಹೇಳ್ಬೋದು, ನಾನು ಬಿಡಬೇಕು ಅಂದ್ಕೊಳ್ತಾ ಇದ್ದೀನಿ, ಬಿಡೋಕ್ಕಾಗ್ತಾ ಇಲ್ಲ. ಇದು ಬೇಡ ಅಂದ್ಕೊಳ್ತಾ ಇದ್ದೀನಿ, ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ನಾನೆಷ್ಟು ಪ್ರಯತ್ನ ಮಾಡಿದರೂ ಆಗ್ತಾ ಇಲ್ಲ ಅಂತ ಅವ್ರು ಅಂತಾ ಇದ್ದಾರಾ? ನಿಜವಾಗಿಯೂ ಮನಸ್ಸು ಮಾಡಿದರೆ, ಪವಿತ್ರಾತ್ಮನು ಕ್ರಿಯೆ ಮಾಡಿದರೆ, ಅದೆಂಥ ಪಾಪ ಅಪರಾಧವಾದರೂ ಕೂಡ ಬಿಟ್ಟು ಬಿಡಲಿಕ್ಕೆ ಸಾಧ್ಯವಿದೆ. ಹೌದು ಪ್ರಿಯ ದೇವಜನವೇ, ಪಾಪವು ನಮ್ಮನ್ನು ಹಿಂದಟ್ಟುತ್ತದೆ. ಸಂಸೋನನ ಹಿಂದೆ ದೆಲೀಲಳು ಹಿಂದಟ್ಟಿದ ಹಾಗೆ, ಪದೇ ಪದೇ ಪೀಡಿಸಿದ ಹಾಗೆ ಪಾಪವು ನಮ್ಮನ್ನು ಪೀಡಿಸಿ ಮತ್ತೆ ಬಂಧನದಲ್ಲಿರುವುದಕ್ಕಾಗಿ ಪ್ರಯತ್ನಿಸುತ್ತದೆ. ಆದರೆ ನಾವು ಸಂಸೋನನಂತೆ ಆ ಬಲೆಗೆ ಬೀಳಬಾರ್ದು. ಗೊತ್ತಿತ್ತು ತಾನು ನಜರೇನೆಂದು, ಆರಿಸಲ್ಪಟ್ಟವನೆಂದು, ಅಭಿಷಕ್ತನಾದವನೆಂದು, ದೇವರಿಗಾಗಿ ಏರ್ಪಡಿಸಿಕೊಂಡವನೆಂದು ಗೊತ್ತಿತ್ತು. ಆ ಶಕ್ತಿಯನ್ನು, ಆ ಬಲವನ್ನು, ಆ ಸೌಂದರ್ಯವನ್ನು ಜಾರತ್ವಕ್ಕಾಗಿ ಉಪಯೋಗಿಸಿಕೊಂಡನು ಸಂಸೋನನು. ಇವತ್ತು ನಾವು ದೇವರ ಮಕ್ಕಳಂತ ಹೇಳಿ ನಾವು ಇನ್ನೇನು ಇನ್ನು ಒಂದು ವಾರ, ಕೊನೆ ವಾರಕ್ಕೆ ಬಂದುಬಿಟ್ಟಿದ್ದೀವಿ, ಇನ್ನೇನು ಈಸ್ಟರ್ ಮುಗಿದೋಗುತ್ತೆ, ನಾವು ಹೆಂಗೆ ಬೇಕು ಹಂಗಿರಬೇಕು ಅಂತ ಯಾರಾದರೂ ನಿಮ್ಮಲ್ಲಿ ಅಂದ್ಕೊಂಡಿದ್ದೀರಾ? ಬೇಡ ದೇವಜನವೇ. ಕರ್ತನಿಗಾಗಿ ನೀವೇನಾದರೂ ಇಷ್ಟು ದಿನ ತುಂಬ ಆಳವಾಗಿ ಕರ್ತನಲ್ಲಿ ನಿಂತಿದ್ದರೆ ದಯಮಾಡಿ ಹಾಗೆ ನಿಂತುಕೊಳ್ಳ್ರಿ. ಕರ್ತನು ಖಂಡಿತವಾಗಿ ನಿಮಗಾಗಿ ನಿಲ್ಲುತ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಆತನು ಕಳಿಸಿ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆ 11:7ನೇ ವಾಕ್ಯದಲ್ಲಿ ನೋಡುತ್ತೇವೆ, ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಹತ್ತಿ ಕೂತುಕೊಂಡನು. ಈಗ ನೋಡಿ, ಆ ಶಿಷ್ಯರು ಯೇಸುವಿನ ಬಳಿಗೆ ಬಂದಾಗ ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು, ಈಗೇನಾಗ್ತಾ ಇದೆ? ಈ ಒಂದು ಕಥೆಯು ಶೃಂಗರಿಸಲ್ಪಡುತ್ತಾ ಇದೆ, ಕರ್ತನ ಕಾರ್ಯಕ್ಕಾಗಿ ಏರ್ಪಡಿಸಿಕೊಳ್ಳಲ್ಪಟ್ಟಿದೆ. ಇವತ್ತು ಈ ವಾಕ್ಯ ಕೇಳ್ತಾ ಇದ್ದೀರಾದರೆ ಯಾರೋ ಅಲ್ಲ, ನೀವೇ ಆ ಕತ್ತೆ ಮರಿಯಾಗಿ ಇರಬೇಕು. ಕತ್ತೆಯು ಎಷ್ಟು ದುಡಿಯುತ್ತದಲ್ವ, ಎಷ್ಟು ಪ್ರಯಾಸ ಪಡುತ್ತದಲ್ವ, ಎಷ್ಟು ಭಾರ ಹೊರುತ್ತದಲ್ವ. ಆದರೆ ನಾವು ಹೇಳ್ತೀವಿ, ಆದರೆ ಎಲ್ಲರೂ ಯೇಸುವಿನ ಬಳಿಯಲ್ಲಿರುವ ಕತ್ತೆ ಮರಿ ಅಂತಾಗಬೇಕೆಂದು ಆಶಿಸ್ತಾರೆ ಅಲ್ವಾ? ಯೇಸುವಿನ ಬಳಿಯಲ್ಲಿರುವ ಕತ್ತೆ ಮರಿ ಅಂತಾಗಬೇಕು. ಓ ಯೇಸುವೇ, ನಿನ್ನನ್ನು ಒತ್ತ ಕತ್ತೆಯಾಗಿ ನಾನು ಇರಬೇಕಪ್ಪ ಅಂತ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಭಾರವನ್ನು ಹೊತ್ತುಕೊಳ್ಳ್ರಿ, ನನ್ನ ಭಾರವನ್ನು ಹೊತ್ತುಕೊಂಡು ಸುವಾರ್ತೆಯನ್ನು ಸಾರಿರಿ, ಜಗಕ್ಕೆಲ್ಲ ಸಾಕ್ಷಿಯಾಗಿ ನಿಲ್ಲಿರಿ ಅಂದರೆ ಅಷ್ಟು ನನ್ನ ಕೈಯಲ್ಲಾಗಲ್ಲ ದೇವರೇ ಅಂತ ಹೇಳ್ತೀವಿ. ಓ ಯೇಸುವನ್ನು ಯೆರೂಸಲೇಮಿನಲ್ಲಿ ಹೊತ್ತ ಕತ್ತೆ ಮರಿಯಂತೆ ಆಗಬೇಕಂತೀವಿ, ಆದರೆ ಜೀವಿತ ಕಾಲವೆಲ್ಲ ಭಾರವನ್ನು ಹೊರುವಂಥ ಕತ್ತೆ ಮರಿ ಆಗುವುದಕ್ಕೆ ನಮಗಿಷ್ಟ ಇಲ್ವಾ? ನನ್ನ ಪ್ರಿಯ ದೇವಜನರೇ, ಆಲೋಚನೆ ಮಾಡಿರಿ. ಆ ಕತ್ತೆ ಮರಿಯನ್ನು ಬಟ್ಟೆಗಳಾಕಿ ಶೃಂಗರಿಸಿದರು. ಅದಕ್ಕೆ ಅಲ್ಲ ಪ್ರಾಮುಖ್ಯತೆ, ಅದರ ಮೇಲೆ ಏರುವಂಥವನಿಗೆ ಪ್ರಾಮುಖ್ಯತೆ. ಓಕೆ, ಅನೇಕರು ಹಾಲೆಲೂಯಾ ಹೋಸನ್ನ ದಾವೀದ ಕುಮಾರನಿಗೆ ಜಯ ಅಂತ ಕೂಗುವಾಗ
ಜಯಘೋಷ ಮಾಡಿದ್ದು, ಗರಿಗಳನ್ನು ಹಾಕಿದ್ದು, ಬಟ್ಟೆಗಳನ್ನು ಹಾಕಿದ್ದು, ಚಿಗುರುಗಳನ್ನು ಕಿತ್ತು ತಂದಿದ್ದು, ಇದೆಲ್ಲವನ್ನು ಮಾಡಿದ್ದು ಕತ್ತೆಗೋಸ್ಕರವಾಗಿ ಅಲ್ಲ, ಬದಲಾಗಿ ಕತ್ತೆಯ ಮೇಲಿರುವ ಕರ್ತನಿಗಾಗಿ. ಹಾಲೆಲೂಯ. ಇವತ್ತು ನಿಮ್ಮ ನನ್ನ ಜೀವಿತ ಸುಂದರವಾಗಿ ಆಶೀರ್ವಾದಕರವಾಗಿರಬೇಕಂದರೆ ಉಬ್ಬಿಕೊಳ್ಳುವುದಕ್ಕೂ ಹೊಗಳಿಕೊಳ್ಳುವುದಕ್ಕೂ ನಮ್ಮದೇನೂ ಇಲ್ಲ. ನಮ್ಮಲ್ಲಿರುವ ಕ್ರಿಸ್ತನೇ ಎಲ್ಲದಕ್ಕೂ ಮೂಲನಾಗಿದ್ದಾನೆ. ಹಾಲೆಲೂಯ. ಹೌದು, ನನ್ನ ಪ್ರಿಯ ದೇವಜನವೇ, ಪೌಲ ಭಕ್ತನು ಹೇಳಿದ ಹಾಗೆ, ನನ್ನಲ್ಲಿ ನಾನಲ್ಲ, ಇನ್ನು ಜೀವಿಸುವವನು ನಾನಲ್ಲ, ಕರ್ತನೇ ನನ್ನಲ್ಲಿ ಜೀವಿಸುತ್ತಾನೆ ಎಂದು ಹೇಳುತ್ತಾನೆ. ಅದೇ ರೀತಿಯಲ್ಲಿ ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ, ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ. ಬದುಕುವುದಾದರೆ ಕ್ರಿಸ್ತನಿಗಾಗಿ ನಾವು ಬದುಕಬೇಕು. ಹಾಗಾದರೆ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ, ಭಾರಗಳು ಜಾಸ್ತಿ ಇರ್ತದೆ, ಆತಂಕಗಳು ನಮಗೆ ಅಧಿಕವಾಗಿ ಬರುತ್ತಾ ಇರುತ್ತವೆ. ಆದರೆ ಕರ್ತನು ಹೇಳುವಂಥ ಕಾರ್ಯ ಏನೆಂದರೆ, ನಾನು ನಿನ್ನ ಮೇಲೆ ಹತ್ತು ಕೂತುಕೊಂಡ ಹಾಗೆ ನನ್ನ ಜವಾಬ್ದಾರಿಯನ್ನು ನಿನಗೆ ಕೊಡುತ್ತಾ ಇದ್ದೇನೆ. ನನ್ನ ಪ್ರಿಯದ ಒಂದು ಮಾತು ಜ್ಞಾಪಕ ಇರಲಿ, ಆ ದಿನ ಮಾತ್ರವೇ ಆ ಕತ್ತೆಗೆ ಅಷ್ಟೊಂದು ಮರ್ಯಾದೆ, ಪ್ರಾಮುಖ್ಯತೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ದಿನ ಬರುತ್ತದೆ. ಮದುವೆ ದಿನದಲ್ಲಿ ಮದುವೆ ಗಂಡೆ, ಮದುವೆ ಹೆಣ್ಣೆ ಪ್ರಾಮುಖ್ಯ, ಬೇರೆ ಯಾರೂ ಅಲ್ಲ. ಮದುವೆ ಒಂದು ಸಾರಿ ಆಗೋದ್ಮೇಲೆ ಮತ್ತೆ ನಮಗೆ ಮದುವೆನೂ ಇಲ್ಲ, ಯಾವುದೂ ಇಲ್ಲ, ಮುಗಿದೋಯ್ತು. ಆ ಒಂದು ದಿವಸ, ಆ ಮದುವೆಯ ದಿವಸ ನಾವು ಪ್ರಾಮುಖ್ಯರು. ಹಾಗೆ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಪ್ರಾಮುಖ್ಯ ಒಂದು ದಿವಸ ಹಾಕ್ತೇವೆ. ಒಂದು ಆಶೀರ್ವಾದ ಬಂದ ತಕ್ಷಣ, ಒಂದು ಸಕ್ಸಸ್ ಬಂದ ತಕ್ಷಣ, ಒಂದು ಸ್ಥಾನಕ್ಕೆ ಬಂದ ತಕ್ಷಣ, ನನಗಿನ್ಯಾರು, ನನ್ನನ್ನು ಯಾರು ಹಿಡಿಯೋರು, ನನ್ನನ್ನು ಇನ್ಯಾರು ತಳ್ಳೋರು ಯಾರು ಅಂದುಕೊಳ್ಳಬೇಡ್ರಿ. ಕರ್ತನ ಕೈಗೆ ದೀನ ಭಾವದಿಂದ ಒಪ್ಪಿಸಿಕೊಡಬೇಕು. ಆ ಕತ್ತೆ ಮಾರನೇ ದಿನ ಏನಾಯಿತು ಅಂತ ಗೊತ್ತಿಲ್ಲ, ಆದರೆ ಆ ದಿನ ಮಾತ್ರವೇ ಪ್ರಾಮುಖ್ಯವಾಯಿತು. ಕತ್ತೆಯ ಮೇಲೆ, ನಿಮ್ಮ ಮೇಲೆ, ನನ್ನ ಮೇಲೆ, ನನ್ನಲ್ಲಿ, ನಿನ್ನಲ್ಲಿರುವ ಜೀವಿತ, ನಮ್ಮ ಜೀವಿತವು ಖಂಡಿತ ಬೈಬಲ್ ಹೇಳಿದ ಪ್ರಕಾರವಾಗಿ ಯಾರು ನಮ್ಮನ್ನು ಹೀಯಾಳಿಸಿ ತೊಂದರೆ ಕೊಟ್ಟರು, ದೇವರು ನಮ್ಮನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತಾನೆ, ಅದಂತೂ ಸತ್ಯ. ನಿಜವಾಗಿಯೂ ಹೇಗೆ ಯೇಸು ಸ್ವಾಮಿಯನ್ನು ಪಾಮ್ ಸಂಡೆ ದಿನ, ಗರಿಗಳ ಹಬ್ಬ ದಿನ, ಯೇಸುವೇ ಸ್ತೋತ್ರ, ಕರ್ತನೇ ಸ್ತೋತ್ರ ಎಂದು ಹೇಳಿ ಆತನನ್ನು ಆರಾಧಿಸಿದರು. ಆಮೇನ್. ಆದರೆ ಮಾರನೆಯ 2-3 ದಿನಗಳಲ್ಲಿ ಪರಿಸ್ಥಿತಿ ಬದಲಾಗಿಬಿಡುತ್ತದೆ. ಒಂದು 3-4, ಹೌದು, ಮನುಷ್ಯರ ಜೀವನ 4 ದಿನಗಳ ಆಡಂಬರ ಅಷ್ಟೇ. ಬಣ್ಣ ಮಂಕಾದ ಮೇಲೆ ಮುಗೀತು ಕತೆ. ಪ್ರಿಯ ಜನ, ನಿಮ್ಮನ್ನು ನನ್ನನ್ನು ದೇವರು ಬಹಳವಾಗಿ ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರರ್ಥ ಈ ಒಂದು ಕತ್ತೆಯು ಅದು ತಾನಾಗಿ ನಡೆಯಲಿಲ್ಲ. ಕರ್ತನು ಕೂತುಕೊಂಡು ಹೇಗೆ ನಡೆಯಬೇಕು, ಎಲ್ಲಿಗೆ ನಡೆಯಬೇಕು, ಎಷ್ಟು ನಿಧಾನವಾಗಿ ನಡೆಯಬೇಕು ಎಂದು ಯೇಸು ಸ್ವಾಮಿಯ ಸೂಚನೆಯ ಮೇರೆಗೆ ಅದು ಮುಂದಕ್ಕೆ ಹೋಯಿತು. ಹಾಗೆಯೇ ನಿಮ್ಮ ನನ್ನ ಜೀವಿತವೂ ಕೂಡ ಯೇಸುವಿನ ಸೂಚನೆಯ ಮೇರೆಗೆ ಹೋಗಬೇಕೇ ಹೊರತು ನಮ್ಮಷ್ಟಕ್ಕೆ ನಾವು ಹೋದರೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಆದರೆ ಕರ್ತನು ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು. ವಾಕ್ಯದಲ್ಲಿ ಹೇಳಿದ ಹಾಗೆ ಅದು ವಿಧೇಯತೆಯನ್ನು ಸೂಚಿಸಿತು. ಅದು ಆದುದರಿಂದಲೇ ತನ್ನನ್ನು ತಗ್ಗಿಸಿಕೊಂಡು ಯೇಸುವನ್ನು ಒತ್ತದ್ದರಿಂದ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ಬಹಳವಾಗಿ ಘನವಾಗಿ ಆತನು ಅಂಗೀಕರಿಸಲ್ಪಟ್ಟನು. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಇದ್ದರೆ, ಮೊದಲನೇದಾಗಿ ನಮ್ಮನ್ನು ಡೈರೆಕ್ಷನ್ ಮಾಡುವವರು ಆತನು, ನಮ್ಮನ್ನು ಡಿಸ್ಕ್ರಿಪ್ಷನ್ ಮಾಡುವಂಥವರು ಆತನು ಅಲ್ವಾ? ನಮ್ಮನ್ನು ಬಿಚ್ಚುವವನು, ಬಿಡುಗಡೆ ಮಾಡುವವನು ಆತನು, ನಮಗೊಂದು ಮರ್ಯಾದೆ ತರುವವನು ಆತನು. ಮತ್ತು ಆತನು ನಮಗೆ ಏನು ಮಾಡ್ತಾನೆ ಎಂದು ಘನತೆಯನ್ನು ತರುವಂತೆ ಮಾಡುತ್ತಾನೆ. ಇವತ್ತು ನಿಮ್ಮ ಜೀವಿತಗಳಿಗೂ ಆತನು ಘನತೆಯನ್ನು ತರಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಅಪ್ಪ, ಹೌದಪ್ಪ ದೇವರೇ, ನಾವು ಕೇಳಿಸಿಕೊಂಡೆವು, ಬೈಬಲಲ್ಲಿ 140ಕ್ಕೂ ಹೆಚ್ಚು ಸಾರಿ ಈ ಕತ್ತೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಅನೇಕ ಸ್ಥಳಗಳಲ್ಲಿ ಕತ್ತೆಗಳು ಉಪಯೋಗಿಸಲ್ಪಟ್ಟವು. ಆದರೆ ಇವತ್ತು ನಾವು ಕೇಳಿದ ಈ ಒಂದು ಕತ್ತೆಯ ಕುರಿತಾಗಿ, ಹೌದಪ್ಪ, ಜನರು ಕೂಗುತ್ತಾ, ಕೊಂಡಾಡುತ್ತಾ, ಸ್ತೋತ್ರ ಮಾಡುತ್ತಾ, ಹಲ್ಲೆಲೂಯಾ ಹೇಳುತ್ತಾ, ಹೋಸನ್ನ ಎನ್ನುತ್ತಾ ಸಂತೋಷದಿಂದ ಬಂದರು. ಈ ಮನುಷ್ಯರ ಮಧ್ಯದಲ್ಲಿ ಒಂದು ಪ್ರಾಣಿಯನ್ನು ನೀವು ಉಪಯೋಗಿಸಿದ, ವಾಗ್ದಾನವನ್ನು ನೆರವೇರಿಸಿದ, ಅದನ್ನು ದೇವರ ಕರ್ತನೆ ತೆಗೆದುಕೊಂಡು ಬರುವುದಕ್ಕೆ ಕಳುಹಿಸಿ, ಕರ್ತನೆ ದೇವರೇ ಅದರ ಕುರಿತಾಗಿ ಅದರ ಒಂದು ದೇವರ ಪರಿಶುದ್ಧತೆಯನ್ನು, ಅದನ್ನು ಉಪಯೋಗ ಆಗದೇ ಇರುವುದನ್ನು ತಿಳಿಸಿ, ಅದನ್ನು ಅಲ್ಲಿಂದ ಬಿಚ್ಚಿಕೊಂಡು ಬರುವಂತೆ ಆಜ್ಞಾಪಿಸಿ, ಅಬ್ಬಾ ಅವುಗಳ ಮೇಲೆ ನೀವು ಏರಿ ಕೂತ್ಕೊಂಡ್ರಿ.
ಅದನ್ನು ನೀವು ಗೈಡ್ ಮಾಡಿದಿರಿ ಅಪ್ಪ, ನಡೆಸಿದಿರಿ. ಇವತ್ತು ನೀವು ನಮ್ಮ ಮೇಲೆ, ನಮ್ಮೊಳಗೆ, ನಮ್ಮ ಜೀವಿತದಲ್ಲಿದ್ದು ನಮ್ಮನ್ನು ಗೈಡ್ ಮಾಡಿರಿ ಅಪ್ಪ. ನೀನು ಏರಿದ ತಕ್ಷಣ ಅದು ಅಪ್ಪ ಕರ್ತನೆ ಎಲ್ಲಂದ್ರಲ್ಲಿ ಹೋಗಲಿಲ್ಲ. ನೀವು ಎಡಕ್ಕೆ ಹೋಗು ಅಂದರೆ ಎಡಕ್ಕೆ, ಬಲಕ್ಕೆ ಹೋಗ್ಬೇಕಂದ್ರೆ ಬಲಕ್ಕೆ, ಮುಂದಕ್ಕೆ ಹೋಗ್ಬೇಕಂದ್ರೆ ಮುಂದಕ್ಕೆ, ನಿಲ್ಲು ಅಂದರೆ ನಿಲ್ಲೋದಕ್ಕೆ ಕರ್ತನೆ ಅದು ನಿಮ್ಮ ಮಾತನ್ನು ಅನುಸರಿಸಿ ನಡೆಸುತ್ತೆ ಹೊರತು ಬೇರೇನೂ ಇಲ್ಲಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ನಾವು ಬೇಡೋದೇನೆಂದರೆ ಹಾಲೆಲೂಯ, ಸ್ತೋತ್ರ ಜೀಸಸ್. ಕರ್ತನಾದ ದೇವರೇ ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಸಮರ್ಪಣೆ ಮಾಡಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ದಯಮಾಡಿ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಈ ಪ್ರಾರ್ಥನೆಯನ್ನು ಕರ್ತನೆ ದೇವರು ಯಾರು ಮಾಡುತ್ತಿದ್ದಾರೋ ಆ ಕತ್ತೆಯಂಥ ದೀನಭಾವ, ವಿಧೇಯತೆ, ಕರ್ತನೆ ದೇವರೇ ಪರಿಶುದ್ಧತೆ, ದೇವರೇ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿದವರಾಗಿ, ನಿಮ್ಮನ್ನು ಹೊರುವಂಥವರಾಗಿ, ನಿಮಗೆ ಸಾಕ್ಷಿಗಳಾಗಿರುವಂಥವರಾಗಿ ನಾವಿರುವಂತೆ ನಮಗೆ ಸಹಾಯ ಮಾಡಿಕೊಡ್ರಿ. ಈ ಗರಿಗಳ ಹಬ್ಬ ಸಂತೋಷಕ್ಕೆ ಅಪ್ಪ, ಈ ಪಾಮ್ ಸಂಡೇ ಅಪ್ಪ ಇದು ಒಂದು ಸಮೃದ್ಧಿಗೆ, ಚಿಗುರುವಿಕೆಗೆ ಸಾದೃಶ್ಯವಾಗಿದೆ. ನಿಜ ಅಪ್ಪ, ಈ ಒಂದು ಕಾಲ ಬಂದಾಗ ಸೃಷ್ಟಿಯಲ್ಲಿ ಇರುವಂಥ ಆ ಒಂದು ಹಚ್ಚ ಹಸಿರು ಕರ್ತನೆ ನಾವು ನೋಡುತ್ತಾ ಇದ್ದೇವೆ. ಸ್ತೋತ್ರ. ಯೇಸುವಿನ ನಾಮದಲ್ಲಿ ನೀವು ನಮ್ಮೆಲ್ಲರನ್ನ ಕನಿಕರಿಸಿರಿ. ನಮ್ಮ ಮೊರೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಬಿಡಿಸಿ ಅವರಿಗೆ ಬೇಕಾದ ಸಹಾಯಸ್ತವನ್ನು ಚಾಚಬೇಕಾಗಿ ಈ ದಿನ ನಮ್ಮ ಮೊರೆಯನ್ನು ಆಲಿಸಿದ ಕರ್ತನೆಯ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.